ನಮಸ್ತೆ ನನ್ನ ಆತ್ಮೀಯ ಬಂಧುಗಳೇ. ಇಂದು ನಿವೃತ್ತಿ ಸೈನ್ಯಾಧಿಕಾರಿಗಳು ಮತ್ತು ದೇಶಭಕ್ತ ಸೈಕೋಲಿಸ್ಟ್ಗಳು 3600 ಕಿಲೋಮೀಟರ್ ಸಂದೇಶಿ ಜಾಗರಣ ಸೈಕಲ್ ಯಾತ್ರೆಯನ್ನು ದಿನಾಂಕ 13/12/2025 ರಿಂದ 21/1/2026 2 ಹಂತದಲ್ಲಿ ಹಮ್ಮಿಕೊಂಡಿದ್ದು ಸತ್ಯ ಸಾಯಿ ಸನಾತನ ಚಾರಿಟೇಬಲ್ ಏನೇನಿದೆ ಅಂತ ಅದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೋಬೇಕು. MSME ಅಂತ ಹೇಳಿದ್ರೆ ಸಾಹೇಬ್ ಹೇಳಿದಾಗೆ ಮೀಡಿಯಂ ಸ್ಮಾಲ್ ಮಾರ್ಜಿನಲ್ ಎಂಟರ್ಪ್ರೈಸಸ್ ಅದರಡಿ ಈ ಯೋಜನೆ ಬರ್ತದೆ. ಬೇರಿಗೆ ನೀರಿರೋದ್ರೆ ದೇಶ ಉಳಿತದೆ. ಎಸ್, ಬೇರೆ ಬಿಟ್ಟು ಸುಳಿಗೆ ನೀರಿರೋದ್ರೆ ದೇಶ ಉಳಿಯೋದು ಕಷ್ಟ. ಹೌದು. ಹಾಗಾಗಿ ಮೂಲ ಕಸುಬುದಾರರು ಹಿಂದೆಲ್ಲ ಗುಡಿ ಕೈಗಾರಿಕೆಗಳು ಹೌದು. ಅದನ್ನ ಉತ್ತೇಜನ ಮಾಡೋದಕ್ಕೆ MSME ಕಾನ್ಸೆಪ್ಟ್ ಅನ್ನು ತಂದಿದ್ದಾರೆ ಸರ್. ಅದರಲ್ಲಿ ಮೀಡಿಯಂ ಸ್ಮಾಲ್ ಮಾರ್ಜಿನಲ್ ಅಂತ ಹೇಳಿದ್ರೆ ಯಾರ್ಯಾರು ಚಿಕ್ಕ ಪುಟ್ಟ ನಮ್ಮ ಕೈಗಾರಿಕೋದ್ಯಮ ಹೇಳಿದ್ದಾರೆ ನಿಮಗೆ, ಅದರಲ್ಲೂ ಕೂಡ ನಾವು ಸ್ಥಳೀಯವಾಗಿ ಮಾಡುವಂತಹ ವಸ್ತುಗಳಿರ್ಬೋದು, ನಿಮ್ಮ ಪಾಟ್ರಿ ಇರ್ಬೋದು ಅಥವಾ ಲಿವಿಂಗ್ ಇರ್ಬೋದು, ನಿಮಗೆ ಅಂತಹ ವಸ್ತುಗಳನ್ನು ಸಹ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ಆ MSME ಸ್ಕೀಮ್. ಈಗ ಎಲ್ಲ ಒಂದೊಂದು ಮನೆ ಮಾಡಿರ್ತಾರೆ, ಎಲ್ಲ ಸೇರಿಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಕೊಂಡಿರುವಂತಹ ಒಂದು ಮಹದಾಕಾಂಕ್ಷೆಯ ಒಂದು ಯೋಜನೆ ಏನಪ್ಪ ಅಂತ ಹೇಳಿದ್ರೆ ಆತ್ಮನಿರ್ಭರ್ ಭಾರತ, ಮೇಕ್ ಇನ್ ಇಂಡಿಯಾ, ಸ್ವದೇಶಿಯನ್ನು ಬಳಸಿ ದೇಶವನ್ನು ಬೆಳೆಸಿ ಇದರ ಒಂದು ಪ್ರಚಾರವನ್ನು ಕೈಗೊಂಡು ರೂಪಿಸಬೇಕು ಅಂತ ಹೇಳಿದ್ರೆ ನಾವು ದೇಶೀಯವಾಗಿ ನಾವು ಏನು ನಿರ್ಮಾಣ ಮಾಡ್ತೀವಿ ಹೆಚ್ಚು ಅದನ್ನು ಬಳಸಬೇಕು. ವಿದೇಶಿ ವಸ್ತುಗಳಿಗೆ ನಾವು ಮಾರು ಹೋಗದೇನೆ, ಅವುಗಳಿಗೆ ಆಸೆ ಪಡೆದೇನೆ ನಮ್ಮ ದೇಶದಲ್ಲೇ ನಾವು ಅಂತ ಹೇಳಿದ್ರೆ ಆ ಮೂಲಕ ನಾವು ಏನು ಮಾಡ್ಬೋದು, ಹೆಚ್ಚೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ಬೋದು. ಹಾಗೆ ನಮ್ಮ ವಸ್ತುಗಳಿಗೆ ಹೆಚ್ಚು ಬೆಲೆಯನ್ನು ಕಲ್ಪಿಸ್ಕೊಳ್ಬೋದು. ಹಾಗೆ ನಮ್ಮಲ್ಲಿರುವಂತಹ ಒಬ್ಬ ಕಾರ್ಮಿಕರಿರ್ಬೋದು ಅಥವಾ ಯಾರೇ ಒಬ್ಬ ಆರ್ಟಿಸಾನ್ಗಳಿರ್ಬೋದು, ಅವ್ರಿಗೆಲ್ಲ ಕೂಡ ನಾವು ಪ್ರೋತ್ಸಾಹ ಮಾಡೋದಕ್ಕೆ ಅನುಕೂಲ. ಈ ಮೂಲಕ ನಾವು ವಿದೇಶದಿಂದ ಮಾಡ್ತಿರುವಂಥ ಆಮದನ್ನು ಕಡಿಮೆ ಮಾಡಿ ನಮ್ಮ ದೇಶದ ವಸ್ತುಗಳಿಗೆ ಬೆಲೆ ನೀಡುವಂತೆ ಮಾಡಿ, ಹೆಚ್ಚು ರಫ್ತನ್ನು ಮಾಡಿ ನಮ್ಮ ಅರ್ಥವ್ಯವಸ್ಥೆಯನ್ನು ಬಲಗೊಳಿಸಬೇಕು. ಈ ಯಾತ್ರೆಯನ್ನು ನಾವು ಕೈಗೊಂಡು ಜನರಲ್ಲಿ ಇದರ ಬಗ್ಗೆ ಹೆಚ್ಚೆಚ್ಚು ಪ್ರಚಾರ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಹೊರಟಿದ್ದೇವೆ. ಇದು ನಮ್ಮ ಗುರಿ. ಒಟ್ಟು ಎಷ್ಟು ಜನ ಹೊರಟಿದ್ದೇವೆ ನಾವು? 20 ಜನ ನಾವು ಹೊರಟಿದ್ದೇವೆ. ಸೈಕಲ್ ಮಾಡುವಂಥವ್ರು 20 ಜನ ನಾವು ಹೊರಟಿದ್ದೇವೆ. ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಜನವರಿ 20 ಇದು ಮುಕ್ತಾಯಗೊಳ್ಳುತ್ತೆ. 38 ದಿನಗಳ ಕಾಲ ನಾವು ಈ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಸೈಕಲ್ ಯಾತ್ರೆಯಲ್ಲಿ ಅನ್ನದಾತ ರೈತರ ಬಗ್ಗೆ ಏನಾದರೂ? ಖಂಡಿತವಾಗಲೂ ಸರ್, ಖಂಡಿತವಾಗಲೂ. ಈಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ನಮ್ಮ ಭಾರತದ ಜೀವನಾಡಿ ಇರುವಂತಹದೇ ಗ್ರಾಮೀಣ ಪ್ರದೇಶದಲ್ಲಿ. ಗ್ರಾಮೀಣ ಪ್ರದೇಶ ಅಂತ ಕೂಡಲೇ ನಾವು ರೈತರು, ಮೂಲವಾಗಿ ನಾವು ರೈತರು ಮಾಡುವಂಥ ಉತ್ಪನ್ನಗಳು, ಆಹಾರ ಉತ್ಪನ್ನ ಇರ್ಬೋದು ಅಥವಾ ನಾವು ಉಡುವಂತಹ ಉಡುಪುಗಳಿರ್ಬೋದು ನಿಮಗೆ, ಅಥವಾ ಬೇರೆ ಯಾವುದೇ ಒಂದು ವಸ್ತು ಇರ್ಬೋದು, ರೈತರು ತಯಾರು ಮಾಡುವಂಥ ವಸ್ತುಗಳೇನಿದೆ ನಾವು ಆಮದನ್ನು ಮಾಡದೆ ಅಂತಹ ವಸ್ತುಗಳನ್ನು ನಮ್ಮಲ್ಲೇ ನಾವು ಬಳಕೆ ಮಾಡಬೇಕು. ಉದಾಹರಣೆಗೆ ಸ್ಥಳೀಯವಾಗಿ ನಾವು ಮಾಡೋದಕ್ಕೆ ನಮ್ಮ ಪ್ರಧಾನಿಯವರು ಒಂದು ಉತ್ತಮ ಪುಸ್ತಕವನ್ನು ಹಾಕ್ಕೊಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ ಒನ್ ಸ್ಟೇಷನ್ ಒನ್ ಶಾಪ್ ಅಂತೇಳಿ. ಬಹುಶಃ ನೀವು ಎಷ್ಟು ಜನ ಕೇಳಿದಿರೋ ನನಗೆ ಗೊತ್ತಿಲ್ಲ. ಅದನ್ನು ನೀವು ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಹೋದರೆ ಅಲ್ಲಿ ಒಂದು ಕೌಂಟರ್ ಇದೆ, ಒನ್ ಸ್ಟೇಷನ್ ಒನ್ ಸ್ಟಾಪ್ ಒನ್ ಶಾಪ್ ಅಂತ ಹೇಳಿದ್ರೆ ಆ ಸ್ಥಳೀಯವಾಗಿ ನಾವು ಏನು ಜನಪ್ರಿಯವಾಗಿದೆ ವಸ್ತುವನ್ನು ಏನು ತಯಾರು ಮಾಡ್ತೀವಿ ಅದನ್ನು ಅಲ್ಲಿ ಮಾರಾಟ ಮಾಡುವಂತಹದ್ದು. ಮತ್ತು ಅಲ್ಲಿ ಇರುವಂತಹ ನಮ್ಮ ಮಹಿಳೆಯರ ಸ್ವಸಹಾಯ ಗುಂಪುಗಳು ಅಥವಾ ರೈತರು ಅಥವಾ ಕಾರ್ಮಿಕ ಗುಂಪುಗಳು ಇಂಥವ್ರು ಬಂದು ಅಲ್ಲಿ ವ್ಯಾಪಾರ ಮಾಡಬೇಕು. ಆಮೇಲೆ ಸುದೀರ್ಘವಾಗಿ ಅವರೇ ವ್ಯಾಪಾರ ಮಾಡೋದಲ್ಲ, ಒಂದು 15 ದಿನ 20 ದಿನ ಕಾಲ ಮಾತ್ರ ಅವ್ರಿಗೆ ಅವಕಾಶ ಕೊಡ್ತಾರೆ. ಅಲ್ಲಿ ಮತ್ತೊಂದು ವಸ್ತು ಸ್ಥಳೀಯವಾಗಿ ಏನು ಜನಪ್ರಿಯ ಆಗಿದೆ ಅದನ್ನು ತೊಗೊಂಡ್ಬರ್ತಾರೆ ಅಲ್ಲಿಗೆ, ಅದನ್ನು ನೀವು ಮಾರಾಟ ಮಾಡಿ. ಉದಾಹರಣೆಗೆ ಯಾವುದೋ ಒಂದು ಬಟ್ಟೆ, ಈಗ ರಾಮನಗರದಲ್ಲಿ ಇರುವಂತಹ ಆಟಿಕೆಗಳಿರ್ಬೋದು, ನಿಮಗೆ ಆಟಿಕೆಗಳನ್ನು ಅಲ್ಲಿ ಮಾರಾಟ ಮಾಡಿ ಹೇಳಬೇಕು, ನೋಡಿ ಇದು ನಮ್ಮ ದೇಶದಲ್ಲೇ ತಯಾರಾಗುವಂಥದ್ದು, ನಮ್ಮ ರಾಜ್ಯದಲ್ಲಿ ಆಗುವಂಥದ್ದು, ಹತ್ತಿರದ ಚನ್ನಪಟ್ಟಣದಲ್ಲಿ ಆಗ್ತಾ ಇದೆ, ಇದನ್ನು ನೀವು ಹೆಚ್ಚೆಚ್ಚು ಕೊಂಡ್ಕೊಳ್ಳಿ. ನಾವು ಚೈನಾದಿಂದ ಬರೋ ಟಾಯ್ಸ್ ತಗೋತೀವಿ, ಲಿಯೋ ಟಾಯ್ಸ್ ತಗೋತೀವಿ, ಅದನ್ನೆಲ್ಲ ಬಿಡಿ, ನಮ್ಮ ಚನ್ನಪಟ್ಟಣದ ಆಟ ಸಾಮಾನುಗಳನ್ನ ತಗೊಳ್ಳಿ. ಹೀಗೆ ನಮ್ಮಲ್ಲಿ ನಮ್ಮಲ್ಲಿ ಬೆಳೆಯುವಂತಹ ಮೈಸೂರು ರಸಬಾಳೆ ಇರ್ಬೋದು, ಹಾಗೆ ರೇಷ್ಮೆ ಸೀರೆಗಳಿರ್ಬೋದು ಅಥವಾ ಸ್ಯಾಂಡಲ್ ವುಡ್ ಸೋಪ್ ಇರ್ಬೋದು, ನಿಮಗೆ ಇಂತಹದನ್ನು ನಾವು ಜನಪ್ರಿಯ ಮಾಡಬೇಕು. ಸೊ ಅದನ್ನು ಒನ್ ಸ್ಟೇಷನ್ ಅಂದರೆ ದೇಶದಾದ್ಯಂತ ಮಾಡಿರುವಂತಹ ವ್ಯವಸ್ಥೆ ಇದೆ ನಿಮಗೆ. ಕೇವಲ ಮೈಸೂರು ಬೆಂಗಳೂರಿನಲ್ಲ, ನಿಮಗೆ ಎಲ್ಲೆಲ್ಲಿ ರೈಲ್ವೆ ಸ್ಟೇಷನ್ಗಳಿದೆ, ದೊಡ್ಡ ದೊಡ್ಡ ರೈಲ್ವೆ ಸ್ಟೇಷನ್ಗಳು, ಅಲ್ಲೇ ಇಂತಹ ಒಂದು ವಸ್ತು ಅಂದರೆ ಆ ಸ್ಥಳೀಯವಾಗಿ ಇರುವಂಥ ಜನಪ್ರಿಯ ವಸ್ತುಗಳನ್ನು ಮಾರಾಟ ಮಾಡಬೇಕು, ಹೆಚ್ಚು ಜನಪ್ರಿಯಗೊಳಿಸಬೇಕು ಅಂತ. ಈ ರೀತಿಯೂ ಕೂಡ ನಾವು ಸ್ವದೇಶಿಯನ್ನು ಬೆಳೆಸಬೇಕು ಅನ್ನುವಂತಹ ಒಂದು ಮಹದಾಕಾಂಕ್ಷೆ ಇಟ್ಕೊಂಡಿದ್ದೀವಿ. ಇದೆಲ್ಲದರ ಉದ್ದೇಶ ಅಂತಿಮವಾಗಿ ಏನು ಅಂತ ಹೇಳಿದ್ರೆ ಆತ್ಮನಿರ್ಭರ ಭಾರತ ಅಂತ ಹೇಳಿದ್ರೆ ನಾವು ಸ್ವಾವಲಂಬಿಗಳಾಗಬೇಕು. ಯಾರ ಮೇಲೂ ಕೂಡ ನಾವು ಅವಲಂಬಿತರಾಗಬಾರ್ದು, ವಿದೇಶಗಳ ಮೇಲೆ ಅವಲಂಬಿತವಾಗಬಾರ್ದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಕಷ್ಟದ ಕಾಲದಲ್ಲಿ ಅವ್ರು ಯಾರು ನಮ್ಮ ನೆರವು ಬರೋದಿಲ್ಲ, ನಾವು ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಸ್ವದೇಶಿ ಜಾಗರಣವನ್ನು ನಾವು ಬೇಕು. ಈ ಪ್ರಿಕಾಷನ್ಸ್ ಯಾವ ತಗೊಂಡಿದ್ದಾರೆ ಅಂದರೆ ಸರ್ ಯಾರಿಗೂ ಏನು ಸಂಶಯ ಇರಬಾರ್ದು. ಅದರಿಂದ ಡಿಜಿ ಅವರು ಒಂದು ಮಾತನ್ನ ಹೇಳಿದ್ದಾರೆ, ಯುವಕರಿಗೆ ಸಂಬಂಧಪಟ್ಟ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತ ಬಂದಿದೆ, ಎಲೆಕ್ಟ್ರಾನಿಕ್ ಪ್ಲಾಟ್ಫಾರ್ಮ್ಗಳು. ಅದರಲ್ಲಿ ಯಾವ್ಯಾವುದು ನೀವು ಬಳಸುವಂತ ಹ್ಯಾಶ್ಟ್ಯಾಗ್ ಹೇಗಿರಬೇಕು ಅಂತ ಹೇಳಿದ್ರೆ ಆತ್ಮನಿರ್ಭರ ಹ್ಯಾಶ್ಟ್ಯಾಗ್. ಮೇಡಮ್ ಆದಾಯ ಜಾಸ್ತಿ ಆಗುತ್ತೆ. ಆದಾಯ ಜಾಸ್ತಿ ಆದರೆ ದುಡ್ಡು ಜಾಸ್ತಿ ಆಗುತ್ತೆ. ಆ ದುಡ್ಡು ಜಾಸ್ತಿ ಆದರೆ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೋದು. ಎರಡನೇದು ಆರೋಗ್ಯ ಮುಖ್ಯವಾಗಿ ಕೊಡಬೇಕಾಗಿರೋದು ಇವೆರಡು ನನ್ನ ಯೋಚನೆ ಮಾಡೋದು. ದೇಶಭಕ್ತಿನೂ ಬೆಳೆಯುತ್ತೆ. ಸೊ ಆದ್ದರಿಂದ ಈಗ ಈ ಆಪರೇಷನ್ ಸಿಂಧೂರ್ ಆದಮೇಲೆ ಅಮೆರಿಕ ಏನೇನು ಕಟ್ಟಡ ಕೆಲಸ ಮಾಡ್ತಿದೆ ಗೊತ್ತಾಗಿದೆ. ಸೊ
ಅದು ಕೊಟ್ಟ ಮೇಲೆ ಮತ್ತೆ ನಾವು ವಿದೇಶಿ ಐಟಮ್ ಬಳಸಬೇಕು ಅಂತ